ಸುಮ್ಮನೆ ಹಿಂಗಿಟ್ಕೋ ತಮಾಷೆಗೆ ಇದ್ರಲ್ಲಿ ಎಲ್ಲರೂ ಹಂಗೆ ಇಲ್ಲಿ ಬಿಡಪ್ಪ ಹೆಂಗ್ಸ್ ಬಣ್ಣ ಇಲ್ಲನಪ್ಪ ಜಾಸ್ತಿ ಕುಮಾರ ಮಾಡ್ತೀನಿ ಅಂತ ಪೂಜಾರಿ ಮಕ್ಕಳು ಪೇಂಟ್ ಮಾಡ್ತಾನ ಏನಿದೆ 51 ಹೋಗಿ ರೈತರು ಗೆಳೆಯರು ಅಭಿಮಾನಿಗಳು ಜಾಸ್ತಿ ಅವರು ಅವ್ರಿಗೆ ಏನ್ ಹೇಳ್ತೀರಾ? ಅಭಿಮಾನಿಗಳು ಅನ್ನೋದಕ್ಕಿಂತ ನಾನು ಎಲ್ಲರಿಗೂ ಹೇಳ್ತೀನಿ, ಯಾರು ನನ್ನ ಹಿಂದೆನೂ ಇರ್ಬೇಡ್ರಪ್ಪ, ನನ್ನ ಮುಂದೆನೂ ಹೋಗ್ಬೇಡ್ರಿ, ಎಲ್ಲ ಜೊತೆಲಿ ಹೋಗೋಣ, ಜೊತೆ ಕೂಡಿ ನಡೆದ್ರೆ ತುಂಬಾ ದೂರ ನಡೀಬಹುದು ಅಂತ, ಅಂದ್ರೆ ಜೊತೆಲಿ ಹೋಗ್ಬೋದು ಅಂತ. ಅದಕ್ಕೆ ಎಲ್ಲಾ ಸ್ನೇಹಿತರು ಅದೇ ವಿಶ್ವಾಸದಿಂದ 16 ವರ್ಷಗಳ ಕಾಲದಿಂದ ಇದ್ದಾರೆ. ಇನ್ನ ಭಗವಂತ ಎಷ್ಟು ಆಯುಷ್ಯ ಆರೋಗ್ಯ ಕೊಟ್ಟಿರ್ತಾನೆ ಅಷ್ಟು ದಿವಸನೂ ಅವ್ರ ಸೇವೆ ಮಾಡಿಕೊಂಡು ಅವ್ರ ಜೊತೆ ಒಳಗಡೆ ಸದಾ ಇರ್ತಾರೆ. ಶ್ರೀನಾಥಣ್ಣ ಅವರಿಗೆ ಶುಭಾಶಯಗಳು. ನೂರಾರು ಕಾರ ಸುಖವಾಗಿ ಬಾಳ್ಳೆ. ಏನೋ ನಮ್ಮೆಲ್ಲರೂ ನಿಷ್ಠೆಯನ್ನು ಅವರು ಗಮನಿಸಿಕೊಂಡು ನಮಗೆಲ್ಲ ಸಹಕಾರ ಮಾಡ್ತಾರೆ. ಅವರು ಚೆನ್ನಾಗಿ 106 ವರ್ಷ ಚೆನ್ನಾಗಿ ಬಾಡಿ ಬಂದರು. ಅವ್ರ ಸರಳತೆನೇ ಇದೆ ಮೆಚ್ಚುಗೆಗೆ, ಜನ ಮೆಚ್ಚುಗೆ ಕಾರಣ ಆಯ್ತಾ ಅಂತ ಕಾರಣ. ಅವರು ನಮ್ಮ ಜನತೆ ಎಲ್ಲ ಅವರ ಮೆಚ್ಚುಗೆಗೆ ತುಂಬಾ ಕಾರಣ ಆಗಿದ್ದೀವಿ. ಅವರು ಅದೇ ತರ ನಮ್ಗೆ ಬಂಧಿಸ್ಕೊಂಡು ಚೆನ್ನಾಗಿ ನಮ್ಮನ್ನ ನೋಡ್ತಾ ಇದ್ದಾರೆ. ಡಿಸೆಂಬರ್ಗೆ ಚುನಾವಣೆ ಆಗುತ್ತೆ ಅಂತ ನಿರೀಕ್ಷೆ ಇದೆ. ಈ ನಿಟ್ಟಿನಲ್ಲಿ ಚುನಾವಣೆ ಆದ್ರೆ ನಿಲ್ಲಿಸ್ತೀವಿ, ನಾವು ನಿಲ್ಲಿಸ್ತೀವಿ ಅವ್ರನ್ನ. ಈ ಸರ್ತಿ ಗೆಲ್ಸೋಣ ಅಂತ ಚುನಾವಣೆ ನಡೆದ್ರೆ ಖಂಡಿತವಾಗೂ ಗೆಲ್ಲಿಸ್ತೀವಿ. ಏನಿವತ್ತು ನಮ್ಮ ನೆಚ್ಚಿನ ಗುರುಗಳಾದಂತಹ ರಾಜಕೀಯ ಗುರುಗಳಾದಂತಹ 51ನೇ ವರ್ಷದ ಹುಟ್ಟುಹಬ್ಬದಂದು ಇವತ್ತು ಅತಿ ವಿಜೃಂಭಣೆಯಿಂದ ನಮ್ಮ ಹೊಸಳ್ಳಿ ವಿಜಯನಗರ ಕ್ಷೇತ್ರವನ್ನು ಆಚರಿಸಿಕೊಂಡು ಬಂದಿದ್ದೇವೆ. ಅವರ ಸರಳತೆ, ಸಜ್ಜನತೆ ಇವತ್ತು ಎಲ್ಲಾ ಯುವಕರಿಗೆ ಒಂದು ಮಾರ್ಗದರ್ಶನ ಆಗಿದೆ. ಇವತ್ತು ನಮ್ಮಂತ ಏನೂ ಇಲ್ಲದೆ ಒಂದು ಸಾಮಾನ್ಯ ಕಾರ್ಯಕರ್ತರಾಗಿ ನಮ್ಮನ್ನ ಇವತ್ತೊಂದು ಲೀಡರ್ ಆಗಿ ಇವತ್ತು ಸ್ಟೇಟ್ ಲೆವೆಲ್ ನಮ್ಮನ್ನ ಗುರುತಿಸಿದೆ. ಸ್ಟೇಟ್ ಲೆವೆಲ್ ನಮ್ಮನ್ನ ಗುರುತಿಸಿ ಇವತ್ತು ನಮ್ಮ ಎಲ್ಲ ನನ್ನಂತ ಯುವಕರಿಗೆ ಒಂದು ದಾರಿದೀಪ ಆಗಿ ಇವತ್ತು ಮಾಡಿದರೆ ಆ ಭಗವಂತ ಅವರಿಗೆ, ನಮ್ಮ ಶ್ರೀನಾಥನಿಗೆ ಹೆಚ್ಚಿನ ಆರೋಗ್ಯ, ಆಯುಸ್ಸು, ಯಶಸ್ಸು, ಅಧಿಕಾರ ಇವೆಲ್ಲ ಹೆಚ್ಚಿನ ರೀತಿಯಲ್ಲಿ ಕೊಡಲಿ ಅಂತ ನಾನು ಭಗವಂತನ ಕೇಳ್ಕೊತೀನಿ. ಮುಂದಿನ ದಿನ ಎಲ್ಲ ಸ್ನೇಹಿತರುಗಳು ಯಾವಾಗಲೂ ಇವ್ರ ಹಿಂದೆಗಡೆ ಇರ್ತಾರೆ. ಇವರ ಸರಳತೆಯಿಂದ ಎಲ್ಲರೂ ಪ್ರೀತಿಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆ ಒಂದು ಕಾರಣದಿಂದ ಎಲ್ಲರೂ ಅಷ್ಟೇ ಇವ್ರ ಹಿಂದೆಗಡೆ ಯಾವಾಗಲೂ ಇದೇ ರೀತಿಯಲ್ಲಿ ಒಳ್ಳೆಯದೊಂದಿಗೆ ಇವ್ರ ಜೊತೆಗೆ ಬೆಂಬಲವಾಗಿ ನಿಂತ್ಕೊಳ್ಳೋಣ. ಇವರಿಗೆ ಭಗವಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಯುಷು ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಜನಸೇವೆ ಮಾಡುವಂತ ಶಕ್ತಿ ಕೊಡಲಿ ಭಗವಂತ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಪ್ರಾರ್ಥಿಸ್ತೀವಿ. ಯುವಶಕ್ತಿಯ ದೇಶದ ಶಕ್ತಿ ಅನ್ನೋದಕ್ಕೆ ನಿಜವಾಗ್ಲೂ ನಮ್ಮ ಶ್ರೀನಾಥಣ್ಣನೇ ಒಂದು ಮಾದರಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ.